ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯ್ಕ ರೆಡ್ಡೆಂಟ್. ಸ್ನೇಹಿತರೆ, 2026ರ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಇಷ್ಟು ಅದ್ದೂರಿಯಾಗಿ ಯಾವುದೇ ಒಂದು ಸಮಸ್ಯೆಯೂ ನಡೆದೆ ಒಳ್ಳೆ ರೀತಿಯಲ್ಲಿ ನಡೀಬೇಕಂದ್ರೆ ಇದರಲ್ಲಿ ಎಲ್ಲರ ಒಂದು ಪರಿಶ್ರಮ ಇದ್ದೇ ಇರ್ತದೆ. ಅವರಿಗೆಲ್ಲರಿಗೂ ನಾವು ಈ ಸಮಯದಲ್ಲಿ ಧನ್ಯವಾದ ಹೇಳಬೇಕಾಗ್ತದೆ. ಆರಕ್ಷಕರು ಹಗಲು ರಾತ್ರಿ ಎನ್ನದೆ ಈ ವರ್ಷ ಯಾವುದೇ ಒಂದು ಚೈನ್ ಕಳ್ಳತನ ಆಗಲಿ, ಪಾಕೆಟ್ ಕಳ್ಳತನ ಆಗಲಿ, ಯಾವುದು ಗುಂಪು ಗಲಾಟೆ, ಯಾವುದೊಂದು ಅಹಿತ ಘಟನೆ ಆಗದೆ ಒಳ್ಳೆ ರೀತಿಯಲ್ಲೇ ಈ ವರ್ಷ ಜಾತ್ರೆಯಲ್ಲಿ ಆರಕ್ಷಕರ ಒಂದು ಕರ್ತವ್ಯದ ಬಗ್ಗೆ ನಾವು ಹೆಮ್ಮೆ ಪಡಲೇಬೇಕಾಗ್ತದೆ. ಈಗ ಇನ್ನೊಬ್ಬರಿಗೆ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಅವರಂದ್ರೆ ಪ್ರತಿ ದಿವಸ ಮುಂಜಾನೆ 3 ಗಂಟೆಗೆ ಅವರ ಕಾರ್ಯ ಆರಂಭಿಸ್ತಿದ್ರು. ಗಂಟೆಗೆ ದೇವರ ದರ್ಶನಕ್ಕೆ ಬರೋ ಭಕ್ತಾದಿಗಳಿಗೆ ಅಲ್ಲಿ ಶುದ್ಧವಾದ ವಾತಾವರಣವನ್ನು ನಿರ್ಮಾಣ ಮಾಡಿ, ಭಕ್ತರು ಬರೋದ್ರಿಗೆ ಅದನ್ನು ಕ್ಲೀನ್ ಮಾಡಿ, ಆ ಸೈನಿಕರಿಗೂ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಅವ್ರು ಯಾರಂದ್ರೆ ನಗರಸಭೆಯ ಸೈನಿಕರು, ಅವ್ರಿಗೆ ನಾವು ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. 8 ದಿನಗಳ ಕಾಲ ಜಾತ್ರೆಯಲ್ಲಿ ಹೊರ ಊರಿಂದ ಬರುವಂತ ಭಕ್ತಾದಿಗಳಿಗೆ ದೇವರ ದರ್ಶನ ಅತ್ಯುತ್ತಮ ರೀತಿಯಲ್ಲಿ ಆಗಲಿ. ಅದೆಷ್ಟೇ ಸರದಿ ಸಾಲುಗಳಲ್ಲಿ ಅದೆಷ್ಟೇ ಜನರು ಏನೇ ಬೈದ್ರು ಪ್ರೀತಿಯಿಂದಾನೇ ಅದನ್ನು ಸ್ವೀಕಾರ ಮಾಡಿ ಸರಿಯಾಗಿ ಹೋಗ್ಲಿಕ್ಕೆ ನಿಭಾಯಿಸೋರು ಅಂದರೆ ಸ್ಕೌಟ್ ಅಂಡ್ ಗೈಡ್ಸ್ ಹುಡುಗರು ಬೇರೆ ಊರಿಂದ ಬಂದು ನಮ್ಮ ಜಾತ್ರೆಯಲ್ಲಿ ಅವರು ಸೇವೆ ಮಾಡಿ ಪ್ರತಿ ವರ್ಷನೂ ಬಂದಿವರು. ಅವರ ಸೇವೆ ಮುಖ್ಯವಾಗಿರ್ತದೆ. ಯಾಕಂದ್ರೆ ಭಕ್ತಾದಿಗಳು ಸರದಿ ಸಾಲಲ್ಲಿ ನಿಂತಾಗ ಅವರಿಗೆ ಕೆಲವು ಮಗುವಿಗೆ ಫೋನ್ ನಂಬರನ್ನು ಬರೆಯೋ ಕೆಲಸನೂ ಅವರೇ ಮಾಡಿದ್ರು. ಯಾಕಂದ್ರೆ ಮಗು ಕಾಣೆ ಆಗಬಾರ್ದು. ಇವೆಲ್ಲ ಒಂದು ಮುಖ್ಯವಾದ ಒಂದು ಕೆಲಸ ಆಗೇ ಇರ್ತದೆ. ಅದನ್ನೆಲ್ಲ ನಿಭಾಯಿಸಿದ ಸ್ಕೌಟ್ ಅಂಡ್ ಗೈಡ್ಸ್ ಇವರಿಗೂ ನಾವು ಈ ವರ್ಷ ನಾವು ಧನ್ಯವಾದ ಹೇಳ್ತೇವೆ. ಅದಾದ ನಂತರ ಅಂಗವಿಕಲರು ಮತ್ತು ವಯಸ್ಸಾದವರಿಗೆ ರಿಕ್ಷಾದ ವ್ಯವಸ್ಥೆ. ಯಾಕಂದ್ರೆ ಅಂಗವಿಕಲರು ಮತ್ತು ವಯಸ್ಸಾದವರು ಇವರಿಗೆ ಏನಿದ್ರು ನಾವು ಜಾತ್ರೆ ಪೇಟೆಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ದೇವರ ದರ್ಶನ ಬರ್ಲಿಬೇಕಂದ್ರೆ ಅವರಿಗೆ ಅಲ್ಲಿ ಬ್ಯಾರಿಕೇಡ್ಗಳು ಇರ್ತಿತ್ತು. ಅಲ್ಲಿಂದ ಜಾತ್ರಾ ಗದ್ದುಗೆ ಬರ್ಬೇಕಂದ್ರೆ ಅದಕ್ಕೊಂದು ರಿಕ್ಷಾದ ವ್ಯವಸ್ಥೆ. ಆ ರಿಕ್ಷಾದ ವ್ಯವಸ್ಥೆ ಮಾಡಿದಂತ ಪ್ರದೀಪ್ ಜ್ಯುವೆಲ್ಲರಿ ಮಾಲೀಕರಾದ ಪ್ರದೀಪ್ ಅಲನ್ಕರ್ ಅವರಿಗೂ ಧನ್ಯವಾದ ಹೇಳ್ತಾ, ಹಾಗೆ ಜಾತ್ರಾ ಸಮಯದಲ್ಲಿ ಹೊರ ಊರಿನ ಭಕ್ತರು ಬಿಸಿಲಿನ ತಾಪಕ್ಕೆ ದಣಿಯಬಾರದೆಂದು ಅನೇಕ ಸಂಘ ಸಂಸ್ಥೆಗಳು ಈ ಸಮಯದಲ್ಲಿ ಮಜ್ಜಿಗೆ, ನೀರು ಹಾಗೂ ಶರ್ಬತ್ತಿನ ವ್ಯವಸ್ಥೆಯನ್ನು ಮಾಡಿದ್ರು. ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ 2026ರ ಜಾತ್ರೆಯ ನೆನಪು ಮಾಡ್ಕೊಳ್ತಾ ಇನ್ನು ನಾವು 2028ರ ಜಾತ್ರೆಗೆ ಕಾಯ್ತಾ ಈ ವರ್ಷದ ಜಾತ್ರೆಗೆ ಸಹಾಯ ಸಹಕಾರ ಮಾಡಿದ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದ ಹೇಳ್ತಾ, ಇನ್ನೊಂದು ವಿಷಯ, ಜಾತ್ರೆ ಆರಂಭದಿಂದ ಅನೇಕ ವಿಧಿವಿಧಾನಗಳ ಬಗ್ಗೆ ನಾನು ಅನೇಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನನ್ನ ಒಂದು SMR ಕ್ರಿಯೇಷನ್ ಅಂತ ಒಂದು ಚಾನಲ್ ಅಲ್ಲಿ ಅದನ್ನು ಬಿಡ್ತಾ ಇದ್ದೆ. ಇದ್ರ ಬಗ್ಗೆ ಅನೇಕರು ನಂಗೆ ಫೋನ್ ಮಾಡಿ ಅದರ ಬಗ್ಗೆ ವಿಷಯವನ್ನು ಹೇಳಿದ್ರು. ಕೆಲವೊಂದು ವಿಷಯಗಳು ನಮ್ಮ ಊರಿನ ಕೆಲವು ವಿಷಯಗಳು ಕೆಲವರಿಗೆ ಗೊತ್ತಿರೋದಿಲ್ಲ. ದೇವರ ಪದ್ಧತಿಗಳು, ಆಚಾರ ವಿಚಾರಗಳು ಇದ್ದೇ ಇರ್ತದೆ. ಆ ಆಚಾರ ವಿಚಾರಗಳು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಆ ವಿಚಾರಗಳನ್ನು ಅವರಿಗೆ ತಲುಪಿಸುವ ಒಂದು ಕೆಲಸವನ್ನು ನಾನು ನನ್ನ ಒಂದು ಪುಟ್ಟ ಚಾನಲ್ ಇಂದ ಮಾಡಿದೆ. ಆ ಚಾನಲ್ಗೆ ಅನೇಕರು ಈ ನನ್ನ ಕೆಲಸಕ್ಕೆ ಖುಷಿ ಪಟ್ರು. ಹಾಗೆ ನಿಮ್ಮ ಈ ಬೆಂಬಲ ಯಾವತ್ತೂ ಹೀಗೆ ಇರಲಿ ಅಂತ ನನ್ನ ಅನೇಕ ಸಮಯದಲ್ಲಿ ಕೆಲವೊಂದು ಮುಖ್ಯ ವಿಚಾರ ಬಗ್ಗೆ ನಾವು ವಿಡಿಯೋ ಮಾಡೋ ಅವಾಗ ಬಿಡ್ತಾ ಇದ್ದೆ. ಹೀಗೆ ಇರಲಿ, ನನ್ನ ಚಾನಲ್ ಅನ್ನು ನೀವು ಬೆಂಬಲಿಸಿ ಹೇಳ್ತಾ ನಿಮಗೆಲ್ಲರಿಗೂ ತುಂಬು ಹೃದಯ ಧನ್ಯವಾದ ಹೇಳ್ತಾ ಇದ್ದೇವೆ. ನಮಸ್ಕಾರ.